ಅದು ಮುಗಿದ ತಕ್ಷಣ ಅವರಿಗೆ ಅಮೆರಿಕ, ಇಂಗ್ಲೆಂಡ್ನಂತಹ ಪಾಶ್ಚಿಮಾತ್ಯ ದೇಶಗಳಿಂದ ಅವರಿಗೆ ಆಹ್ವಾನ ಬರುತ್ತೆ. ಅದೆಲ್ಲವನ್ನು ತಿರಸ್ಕರಿಸಿ ರಾಮಣ್ಣನವರು ಮಂಡ್ಯ ಮದ್ದೂರು ತಾಲೂಕಿನ ರಿಮೋಟ್ ಹಳ್ಳಿಗಳಲ್ಲಿ ವೈದ್ಯಕೀಯ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಅವರು ಹಳ್ಳಿಗರಿಗೆ ಹಳ್ಳಿಗರಾಗಿ ಹಳ್ಳಿಗರ ಎಲ್ಲ ಮನಸ್ಸುಗಳನ್ನು ಅಭ್ಯಾಸ ಮಾಡ್ತಾರೆ. ವೈದ್ಯರಾದರೂ ಕೂಡ ಅವರ ಹತ್ರ ಬರೋರಿರ್ಬೋದು, ಅವರ ಕಂಡ ವಿಚಾರಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅವೆಲ್ಲವನ್ನು ಕೂಡ ಅವರು ಅಭ್ಯಾಸ ಮಾಡ್ತಾರೆ. ಅವರು ಬರೋ ಸಂಬಳದಲ್ಲಿ ಎಲ್ಲ ಭಾಗವನ್ನು ರೋಗಿಗಳಿಗೆ ಖರ್ಚು ಮಾಡ್ತಾರೆ. ಹಣ್ಣು ಹಂಪಲು ಕೊಡಿಸ್ತಾರೆ, ಮಾತ್ರೆಗಳನ್ನು ಕೊಡಿಸ್ತಾರೆ. ಅವ್ರದ್ದು ಮಧ್ಯದಲ್ಲೇ ಅವ್ರದ್ದು ಸಂಬಳ ಖಾಲಿ ಆಗುತ್ತೆ. ಅವ್ರ ತಂದೆ ಕೇಳ್ತಾರೆ. ತಂದೆ ಕೂಡ ಮಾತಾಡದೆ ಕೊಟ್ಟಿರ್ತಕ್ಕಂಥ ಪ್ರಸಂಗಗಳು ಇದೆ. ಈ ರೀತಿ ಅವರು ವೈದ್ಯಕೀಯ ಸೇವೆ ನಡೀತಾ ಇರುತ್ತೆ. ಭಾರಿ ಸಿಂಪಲ್ ಮ್ಯಾನ್, ಭಾಳ ಸರಳವಾದ ಮನುಷ್ಯ. ಅವರು ಆ ಸ್ಥಳದಲ್ಲಿ ಕಂಡ ಮಾಹಿತಿಗಳನ್ನೇ ಕತೆಗಳನ್ನಾಗಿ ಪರಿವರ್ತಿಸಿ ಬರೆದಿದ್ದಾರೆ. ಅದೇನೆಲ್ಲ ಕತೆಗಳನ್ನು ನೆನಪು ಮಾಡ್ಕೊಂಡು ಬರೆದದ್ದಲ್ಲ, ಅದು ನೋಡಿದ ಕಂಡ ಉಂಡ ಸಮಸ್ಯೆಗಳು. ಅವರು ಧರ್ಮ ಅಂಥೇಳಿ ಒಂದು ಕತೆ ಬರೆದಿದ್ದಾರೆ. ಧರ್ಮ ಅಂದರೆ ನಾನಿಲ್ಲಿ ನನಗೆ ಅನಿಸಿಕೆ ಆತ್ಮಸಾಕ್ಷಿ ಅಂಥೇಳಿ. ಅವರ ಆತ್ಮಸಾಕ್ಷಿ, ಅದರಲ್ಲಿ ಸತ್ಯತೆ, ನ್ಯಾಯ, ಇವುಗಳೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಧರ್ಮ ಅಂತಕ್ಕಂಥ ಒಂದು ಕಥೆಯಲ್ಲಿದೆ. ಆ ಧರ್ಮ ಆ್ಯಕ್ಚುಲಿ ತಾವೇ ಅಳವಡಿಸಿಕೊಳ್ಳುವಂಥದ್ದು, ಬೇರೆಯವ್ರದ್ದಲ್ಲ. ಆದರೆ ನೀವು ಈ ಕಥೆಗಳಲ್ಲಿ ರಾಮಣ್ಣನವರ ತಿರುವುಗಳನ್ನು ನೋಡಿದರೆ ಬೇರೆಯವರಿಗೆ ಆ ಧರ್ಮವನ್ನು ಅಳವಡಿಸ್ತಾರೆ, ಆತ್ಮಸಾಕ್ಷಿಯನ್ನುಂಟು ಮಾಡ್ತಾರೆ. ಶ್ರೀರಂಗಪುರ ಅಂತ ಒಂದು ಹಳ್ಳಿ. ಆ ಶ್ರೀರಂಗಪುರದಲ್ಲಿ ಶ್ರೀಕಂಠ ಭಟ್ಟ ಅಂಥೇಳಿ ಒಬ್ಬರು ಬ್ರಾಹ್ಮಣ ಕುಟುಂಬ. ಅವರಿಗೆ ಹೆಂಡತಿ ಇರ್ತಾರೆ, ರಂಗನಾಥ ಅಂತ ಒಬ್ಬ ಮೇಷ್ಟ್ರು ಇರ್ತಾನೆ ಹುಡುಗ, ಕೃಷ್ಣ, ಪದ್ಮ ಅಂತ ಮೊಮ್ಮಗಳಿರ್ತಾಳೆ, ರಂಗಮ್ಮ ಅವರ ಹೆಂಡತಿ ಇರ್ತಾಳೆ. 12 ಎಕರೆ ಭೂಮಿ ಇರುತ್ತೆ. ಆ ಭೂಮಿಯಲ್ಲಿ ಒಳ್ಳೆ ಬೆಳೆ ಬರುತ್ತೆ. ಇದು ಅವರ ಜೀವನ. ಶ್ರೀಕಂಠ ಭಟ್ರು ಆ ಹಳ್ಳಿನಲ್ಲಿ ಎಂತಹ ಜೀವಿ ಅಂದರೆ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡ್ತಾರೆ. ನೋಡಿ, ಭಟ್ರು ಪಶು ಆಸ್ಪತ್ರೆ, ಜನಗಳಿಗೆ ಹೋಗಿ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಹಳ್ಳಿಗಳಿಗೆ ಸಾಮಾನ್ಯವಾಗಿ ನೀವು ನೋಡ್ತೀರಿ, ಜಾನಪದ ಕಲೆಗಳು ಬರ್ತಾವೆ, ಕಲಾಕಾರರು ಬರ್ತಾರೆ. ಅವರು ಗೊರವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಅಂಥ ಕಲಾವಿದರನ್ನು ಸಂದರ್ಶನ ಮಾಡಿ ಅವರೆಲ್ಲರ ಸಾಹಿತ್ಯವನ್ನು ಕಲೆಕ್ಟ್ ಮಾಡಿ ಪುಸ್ತಕ ಬರೀತಾರೆ. ಹೀಗೆ ಇರ್ತಕ್ಕಂಥ ನರಸಿಂಹಭಟ್ರ ಒಂದು ಕುಟುಂಬ 12 ಎಕರೆ ಜಮೀನನ್ನ ಒಬ್ಬ ಚೆನ್ನೇಗೌಡ ಅಂಥೇಳಿ ಟೆನೆಂಟ್, ಅದು ಲಕ್ಷ್ಮಣ್ ಉಳುವವನೇ ಭೂಮಿ, ಆ ಅರಸ್ ಕಾಲದ್ದು, ದೇವರಾಜ ಅರಸ್ ಕಾಲದ್ದು. ಅವನು ಈ 12 ಎಕರೆ ಭೂಮಿಗೆ ಭೂ ನ್ಯಾಯ ಮಂಡಳಿ ಅಧ್ಯಕ್ಷರಿಗೆ, AC ಅಧ್ಯಕ್ಷರು, ಅವರಿಗೆ ಅರ್ಜಿ ಸಲ್ಲಿಸ್ತಾನೆ. ಪಾಣಿಯಾಗಿರುತ್ತೆ, ಉಳುವವನೇ ಭೂಮಿ ಒಡೆಯ ಅಂಥೇಳಿ ಚೆನ್ನೇಗೌಡ ಅರ್ಜಿ ಸಲ್ಲಿಸಿರ್ತಾನೆ. ಇದು ರಂಗಮ್ಮನಿಗೆ ಗೊತ್ತಾಗುತ್ತೆ, ಅವ್ರ ಹೆಂಡತಿಗೆ. ಅವ್ರ ಮಗನಿಗೆ ರಂಗನಾಥನಿಗೆ ಗೊತ್ತಾಗುತ್ತೆ. ಅಪ್ಪ, ಎಲ್ಲ ಭೂಮಿಯನ್ನು ನಾಳೆ ದಿನ ಒಪ್ಪಿಸ್ಬಿಡ್ಬೇಡ ನೀನು, ಭೂ ನ್ಯಾಯ ಮಂಡಳಿ ಮುಂದೆ ಎಲ್ಲ ಒಪ್ಪಿಸ್ಬೇಡ ನೀನು, ನಾವೇನು ಮಾಡಬೇಕು ಜೀವನಕ್ಕೆ ಅಂತ ಹೇಳ್ತಾರೆ. ಸ್ಥಿತಪ್ರಜ್ಞ ಶ್ರೀಕಂಠ ಭಟ್ರು, ಸ್ಥಿತಪ್ರಜ್ಞರು, ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ರಂಗಮ್ಮ ನೋಡಿ, ಅಲ್ಲಿ ನಾಳೆ ಆ ಕೋರ್ಟ್ ಇರುತ್ತೆ, AC ಕೋರ್ಟ್, ಅಲ್ಲಿ ಹೋಗ್ಬೇಕು. ಆ ರಂಗನಾಥ ಅವ್ರನ್ನ, ನಮಗೆ ಬಾಯಿಗೆ ಮಣ್ಣಾಕ್ತೀಯನಪ್ಪ ನೀನು, ನಮ್ಮ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಬಾಯಿಗೆ ಮಣ್ಣಾಕಬೇಕು ಅಂತ ಮಾಡಿದೀಯೇನು ನೀನು ಕೋರ್ಟಿಗೆ ಹೋಗಿ ಒಪ್ಕೊಂಡ್ಬಿಡ್ತೀಯೇನು? ಅದನ್ನೆಲ್ಲ ಏನೂ ತಲೆಗೆ ಹಾಕೊಳ್ಳೋದು. ನಾಳೆ ಕೋರ್ಟಿಗೆ ಹೋಗ್ಬೇಕು. ಕೋರ್ಟಿಗೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹಳ್ಳಿಗ ಅವ್ರಿಗೆ ಪರಿಚಯ ಇರೋನು, ಅಲ್ಲ ಕಣಯ್ಯ ಶ್ರೀಕಂಠ ಭಟ್ರೆ, ನೀನು ಮೇಧಾವಿ, ಬುದ್ಧಿವಂತ ಇದೆಯಾ, ಜ್ಞಾನಿ ಇದೆಯಾ. ನೋಡಿ, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ದಲಿತರು, ಹರಿಜನರು, ನೀನು ಬ್ರಾಹ್ಮಣರು, ಅಷ್ಟು ಮೇಧಾವಿ, ಅವ್ರ ಮುಂದೆ ಕೈ ಕಟ್ಕೊಂಡು ನಿತ್ಕಂತೇನೆಯಾ ನೀನು ಅಂಥೇಳಿ ಛೇಡಿಸ್ತಾರೆ.
ಯಾವುದನ್ನು ತಲೆಗೆ ಹಾಕೊಳ್ಳೋದಿಲ್ಲ ಶ್ರೀಕಂಠ ಭಟ್ರು ಕೋರ್ಟಿಗೆ ಎಂಟ್ರಾಗ್ತಾರೆ. ಅವರಿಗೆ ಅವ್ರ ಮೈಂಡ್ನಲ್ಲಿ ಪಂಪನ ವಾಕ್ಯ ಬರ್ತದೆ, ಮನುಷ್ಯ ತಾನೊಂದೇ ಒಲಂ ಅಂತ ಹೇಳಿ. ವಿದ್ವತ್ತಿಗೆ ಎಲ್ಲರೂ ತಲೆಬಾಗಬೇಕು. ಶಂಕರ್ ವಿದ್ವತ್ತಿಗೆ ಎಲ್ಲರೂ ತಲೆಬಾಗಬೇಕು ಅಂತಕ್ಕಂಥ ಕಾನ್ಸೆಪ್ಟ್ನ ಇಟ್ಕೊಂಡು ಕೋರ್ಟ್ ಒಳಗೆ ಹೋಗ್ತಾರೆ. ಸಭಾ ಸದಸ್ಯರಿರ್ತಾರೆ, ಎಲ್ಲ ಮಂಡಳಿ ಸದಸ್ಯರು ಕೂತಿರ್ತಾರೆ, ಚೇರಲ್ಲಿ AC ಕೂತಿರ್ತಾರೆ. ಚೆನ್ನೇಗೌಡ ಟೆನೆಂಟು ಅರ್ಜಿ ಕೊಟ್ಟರು ಒಂದು ಕಡೆ ಇರ್ತಾನೆ, ಶ್ರೀಕಂಠ ಭಟ್ರು ಹೋಗಿ ನಿಲ್ತಾನೆ, ನಮಸ್ಕಾರ ಮಾಡ್ತಾನೆ. AC ಅವರಿಗೆ ನಿಂತಿರ್ತಾನೆ. ಏನಯ್ಯ ನಿನ್ನ ಹೆಸರು? AC ಅವರು. ಮಳಲೂರು ಶ್ರೀಕಂಠ ಭಟ್ಟ ಊರು, ಮಳಲೂರು ಶ್ರೀಕಂಠ ಭಟ್ಟ ಸ್ವಾಮಿ. ತಂದೆ ಹೆಸರು ಮಳಲೂರು ನರಸಿಂಹ ಭಟ್ಟ. ಅಲ್ಲಿ ನಿಂತಿರೋರು ಗೊತ್ತಾ ನಿಮಗೆ? ಗೊತ್ತು ಸ್ವಾಮಿ. ಚೆನ್ನೇಗೌಡ ನನ್ನ ಭೂಮಿಯನ್ನು ಅವನೇ ಉಳುಮೆ ಮಾಡ್ತಾ ಇರ್ತಕ್ಕಂಥವನು. ಸ್ಟೇಟ್ಮೆಂಟ್ ನೋಡಿ ಅವ್ರದ್ದು. ಇದು ರಾಮಣ್ಣನವರ ಚತುರತೆ. ರಾಮಣ್ಣನವರು ಏನನ್ನು ಹೇಳಬೇಕು ಅಂತ ಹೊರಟಿದ್ದಾರೆ ಅಂದರೆ ಇಲ್ಲಿ ಪ್ರಾರಂಭ ಆಗ್ತದೆ. ರಾಮಣ್ಣನವರು ಇದನ್ನೆಲ್ಲ ನೋಡಿದ್ದಾರೆ ಕೂಡ, ಅಡ್ಡಾಡ್ಕೊಂಡು ನೋಡಿದ್ದಾರೆ. ಅವರು ಜನಗಳನ್ನು ಸ್ಟಡಿ ಮಾಡಿದ್ದಾರೆ. ಆಗ ನೋಡಿದ್ದೀರಾ ಇವ್ರನ್ನ ಅಂತ ಕೇಳಿದಾಗ, ನೋಡಿದ್ದೀನಿ ಸ್ವಾಮಿ, ಚೆನ್ನೇಗೌಡ ಅಂತೇಳಿ, ಇವನೇ ನನ್ನ ಭೂಮಿನ 12 ಎಕರೆನ ಉಳ್ತಾ ಇರೋನು ಅಂತೇಳಿ ಊದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ ಶ್ರೀಕಂಠ ಭಟ್ರು. ನೋಡ್ರಿ ಯಜಮಾನ್ರೆ, ಭೂಮಿನ ನೀವು ಹೇಳ್ತಾರ ಸ್ಟೇಟ್ಮೆಂಟ್ ನೋಡಿದರೆ ಕಾಂಪನ್ಸೇಷನ್ನು ಕೂಡ ನಿಮಗೆ ಸಿಗುತ್ತೆ, ಯೋಚನೆ ಮಾಡಿರಿ ಅಂತ. ತಕ್ಷಣವೇ ಪ್ರಶ್ನೆ ಕೇಳ್ತಾರೆ ಅವರು ಅಸಿಸ್ಟೆಂಟ್ ಕಮಿಷನರ್ಗೆ, ಸ್ವಾಮಿ ಸರ್ಕಾರ ನಿಮ್ಮನ್ನು ಏನಕ್ಕೆ ನೇಮಿಸಿದೆ ಅಂತ ಕೇಳ್ತಾರೆ. ಸರ್ಕಾರ ನಿಮ್ಮನ್ನು ಏನಕ್ಕೆ ನೇಮಿಸಿದ್ದಾರೆ? ಅವ್ರು ಹೇಳ್ತಾರೆ, ನಾನು ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷ. ಸ್ವಾಮಿ ನೀವು ಭೂ ನ್ಯಾಯ ಮಂಡಳಿ ಅಧ್ಯಕ್ಷರಾಗಿ ನನಗೆ ಸುಳ್ಳು ಹೇಳುವಂತೆ ಪ್ರೇರೇಪಿಸುತ್ತೀರಾ? ಭಟ್ರು ಉತ್ತರ ಸಿಕ್ಕದಿಲ್ಲ ಇಂಥವ್ರು. ಇವತ್ತು ಭೂ ನ್ಯಾಯ ಮಂಡಳಿ ಅಂತಂದರೆ 1 ತಿಂಗಳು 2 ತಿಂಗಳು 6 ತಿಂಗಳು 1 ವರ್ಷ ನಾನು ಕೊಡಲ್ಲ ಅಂತಾನೆ, ಅವ್ರು ಬಿಡಲ್ಲ ಅಂತಾರೆ. ಸುಳ್ಳೆ ಸ್ವಾಮಿ ಅವನು ಪಾಣಿ ಬರೆದಿರೋದು ಅಂತಾರೆ. ನೇರವಾಗಿ ಕೇಳ್ತಾರೆ. ದಂಗಾಗ್ಬಿಡ್ತಾರೆ ಭೂ ಮಂಡಳಿಯ ಸದಸ್ಯರು, ಚೇರ್ಮನ್ AC ಅವರು. ಆಮೇಲೆ ಈಗಂದರೆ ನೀವು ಅಲ್ಲ, ನಿಮಗೆ ವಯಸ್ಸಾಗಿದೆಯಲ್ಲ, ಅದಕ್ಕೋಸ್ಕರ ನಾನು ಕೇಳಿದೆ, ಏನಾರು ಅರುಳು ಮರಳು ಏನಾರೇ ಗೊತ್ತಿಲ್ಲದಲೇ ಒಪ್ಪಿಗೆ ಕೊಡ್ತಾ ಇದ್ದೀರೋ ಅಂತ AC ಅವ್ರ ಡೌಟು. ಅವಾಗ ಅವರು, ಸರಿ ನೀವು ಈ ಥರ ಹೇಳಿದ ಮೇಲೆ ನಿಮ್ಮ ಭೂಮಿಯೆಲ್ಲ ಚೆನ್ನೇಗೌಡನಿಗೆ ಹೋಗ್ಬಿಡುತ್ತಲ್ಲ? ಅಯ್ಯೋ ಸರ್ಕಾರದ ನ್ಯಾಯಸ್ವಾಮಿ, ಉಳುವವನೇ ಭೂಮಿ ಒಡೆಯ, ಟೆನೆಂಟ್ ಆ್ಯಕ್ಟ್ ಅಲ್ವಾ? ಸ್ಟೇಟ್ಮೆಂಟ್ ಅವ್ರದ್ದು. ಅದನ್ನು ಕೊಟ್ಟ ತಕ್ಷಣ ಸ್ವಾಮಿ ನಾನಿನ್ನು ಹೊರಡಬಹುದೇ ಅಂದರೆ, ಅವರು ಸ್ಟೇಟ್ಮೆಂಟ್ ಕೊಟ್ಟಾಯಿತು, ಒಪ್ಪಿಗೆ ಕೊಟ್ಟಾಯಿತು, ನಾನಿನ್ನು ಹೊರಡಬಹುದೇ ಅಂಥೇಳಿ AC ಅವರನ್ನು, ಅವರ ಉತ್ತರವನ್ನು, ಜವಾಬನ್ನು ಕಾಯದೆ ಸರ್ಕನೆ ಹೊರಗೆ ಬರ್ತಾರೆ. ಎಲ್ಲ ಮಂಡಳಿಯ ಸದಸ್ಯರು ಬೆವತ್ತು ಬಿಡ್ತಾರೆ, ದಂಗಾಗ್ಬಿಡ್ತಾರೆ. AC ಅವರಂತೂ ಬೆಪ್ಪಾಗ್ಬಿಡ್ತಾರೆ. ನಾನು ಇಂಥ ಕೇಸನ್ನು ಇಷ್ಟೊಂದು ವರ್ಷವಾಗಿ ನಾನು ನೋಡಲಿಲ್ಲ, ಇವತ್ತು ಆ್ಯಸ್ ಎ ಚೇರ್ಮನ್ ನಾನು ನೋಡಲಿಲ್ಲ ಅಂತಾರೆ. ಈ ಚೆನ್ನೇಗೌಡ ಇದಾನಲ್ಲ, ಇದು ಭಾಳ ಪೆಕ್ಯುಲಿಯರ್. ರಾಮಣ್ಣನವರು ಇಲ್ಲಿ ವಿಟ್ನೆಸ್ ಮಾಡಬೇಕಾಗಿರೋದು ಇದನ್ನೇ ನೋಡಿ. 12 ಎಕರೆ ಅವನಿಗೆ ಸಿಕ್ಬಿಡ್ತು ಈಗ ನ್ಯಾಯಮಂಡಳಿ ಆ್ಯಕ್ಟ್ ಪ್ರಕಾರ. ಅವನು ಹುಚ್ಚನಂತಾದ, ಬರೀತಾರೆ ಇಲ್ಲಿ ರಾಮಣ್ಣನವರು ಬರೆದಿದ್ದಾರೆ, ಹುಚ್ಚನಂತಾದ, ಹುಚ್ಚಿ ಹಿಡಿದಂಥವಾಯ್ತು ಅವರಿಗೆ. ಅಷ್ಟೇ ಸುಮ್ಮನಿರಲ್ಲ ಅವನು. ನೋಡಿ ಧರ್ಮ ವಾಪಸ್ ಓಡಿ ಬರ್ತಾನೆ ಅವ್ರ ಹಿಂದ್ಗಡೆ. ಸ್ವಾಮಿ ಶ್ರೀಕಂಠ ಭಟ್ರೆ ನಿಂತ್ಕೊಳ್ಳಿ ಅಂತ. ಕಿವಿ ಕೇಳಿಸದಂತೆ ದಡದಡನೆ ನ್ಯಾಯಮಂಡಳಿಯ ಕಟ್ಟಡದಿಂದ ಹೊರಗೆ ಬಂದರು, ಬರೀತಾರೆ. ಅವನಿಗೆ ಗೊತ್ತಿರುತ್ತೆ ಶ್ರೀಕಂಠ ಭಟ್ರ ಮಂದೇವರು ಹಿಮರಂಗ ಅಂತ, ಹಿಮಗಿರಿ ರಂಗ ಅಂತೇಳಿ. ಸ್ವಾಮಿ ಶ್ರೀಕಂಠ ಭಟ್ರೆ ನನ್ನ ಮಾತು ಕೇಳದೆ ನಿಂತ್ಕೊಳ್ದೆ ಇದ್ರೆ ಹಿಮಗಿರಿ ರಂಗನ ಆಣೆ. ಇವೆಲ್ಲ ಇದೆ ರಾಮಣ್ಣನವರು. ನೋಡಿ ಹೇಗೆ ಬರೀತಾರೆ. ಅದಾದ ತಕ್ಷಣ ಸಡಕ್ ನಿಂತು ಬಿಡ್ತಾರೆ, ತಿರುಗಿ ನೋಡ್ತಾರೆ. ಏನಪ್ಪ ವಾಯ್ಸ್ ಏನಪ್ಪ? ನಾವಾದರೆ ಸಿಕ್ತಲ್ಲ ಹೋಗ, ಏನು ದೊಡ್ಡ ಮನುಷ್ಯ ಕಣೆ ಅಂತೀವಿ. ರಾಮಣ್ಣನವರು ಶ್ರೀಕಂಠ ಭಟ್ ಬ್ರಾಹ್ಮಣವ್ರ ಹತ್ರ ಹೇಳಿಸ್ತಾರೆ, ಏನಪ್ಪ? ಸ್ವಾಮಿ ನಾನು ಮನ್ಸ ಅನ್ನೋ ಪದ ಇದೆ. ಸ್ವಾಮಿ ನಾನು ಮನ್ಸ
ನನಗೇನೋ ನಿಮ್ಮ 12 ಎಕರೆ ಬೆಕ್ಕಿ ಹೋಯಿತು, ಮುಂದೇನು ನಿರುತ್ತರ ಶ್ರೀಕಂಠ ಭಟ್ರು. ನೋಡಿ, ಮೌನ ಏನು ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ. ಆಗ ಮನುಷ್ಯ ಅಂದರೆ ಮನುಷ್ಯತ್ವ ಅಂತ, ಮನಸ್ಸಲ್ಲ ಮನುಷ್ಯತ್ವ, ಧರ್ಮ, ನ್ಯಾಯ. ತಕ್ಷಣವೇ ಅವ್ರು ಹೇಳ್ತಾರೆ, ಸ್ವಾಮಿ ನಾನು ನಿಮಗೂ ಮಕ್ಕಳಿದ್ದಾವೆ, ಒಂದು 6 ಎಕರೆ ಕೊಟ್ಬಿಡ್ತೀನಿ ಸ್ವಾಮಿ, ಔಟ್ ಆಫ್ 12 ಏಕರ್ಸ್ ಒಂದು 6 ಎಕರೆ ನಾನು ಕೊಟ್ಬಿಡ್ತೀನಪ್ಪ. ನಿನ್ನ ದಾನಗೀನ ನನಗೆ ಬೇಡ ಭಟ್ರು, ದಾನಗೀನ ನನಗೆ ದಾನಗೀನ ಏನು ಬೇಡ ಅಂತಾರೆ. ನೀವು ಒಪ್ಕೊಳ್ಳೇಬೇಕು, ನಿಮಗೂ ಮಕ್ಕಳಿದ್ದಾರೆ ಅಂತ ಹೇಳ್ತಾನೆ. ಅದಾದಮೇಲೆ ಅವರು ಮತ್ತೆ ಹೊರಡಲಿಕ್ಕೆ ಸಜ್ಜಾಗ್ತಾರೆ. 6 ಎಕರೆ ಕೊಡ್ತೀನಿ, ಕ್ರಯಪತ್ರ ಮಾಡಿಕೊಡ್ತೀನಿ ಅಂತಾರೆ ಲಕ್ಷ್ಮಣ್. ಕ್ರಯಪತ್ರ ಮಾಡಿಕೊಟ್ಬಿಡ್ತೀನಿ ನಿಮಗೆ, ನೀವೇನು ನಾನೇ ಮಾಡ್ದಂಗೆ ಮಾಡಿಬಿಡ್ತೀನಿ ಅಂತಾರೆ. ರಾಮಣ್ಣವ್ರದ್ದು ಸ್ಪೆಷಾಲಿಟಿ ಯಾರು ಮಾಡಲ್ಲ ಸರ್. ನಾವು ಇವತ್ತು ಇದು ನೋಡಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಚಿತ್ರಣವನ್ನು ಇವತ್ತು ಒಬ್ಬ ಡಾಕ್ಟರ್ ರಾಮಣ್ಣ ಆ ಹಳ್ಳಿಯಲ್ಲಿ ಕಂಡಂಥ ಚಿತ್ರಣವನ್ನು ಈ ಸುಂದರವಾಗಿರ್ತಕ್ಕಂಥ ಧರ್ಮದ ಕಥೆಯಲ್ಲಿ ತೋರಿಸಿದ್ದಾರೆ. ಆವಾಗ ಅವರು ಹೇಳ್ತಾರೆ, ಕೊನೆಯದಾಗಿ ಹೇಳ್ತಾರೆ, ನಾನೇನು ಮಾಡಬೇಕು ನೋಡಪ್ಪ, ನೀನುಂಟು, ನನ್ನ ಮಕ್ಕಳುಂಟು, ನನಗೆ ನೀನು ದಾನ ಬೇಡ, ಅದೇನು ಬೇಡ ಅಂಥೇಳಿ ಅವನ ಮಾರುತ್ತರವನ್ನು ಕಾಯ್ದೆ ಹೊರಟುಬಿಡ್ತಾರೆ. ಹೀಗೆ ಧರ್ಮವನ್ನು, ತನ್ನ ಧರ್ಮದಿಂದ ಇನ್ನೊಂದು ಧರ್ಮದ ಹೃದಯವನ್ನು ಗೆಲ್ಲುವಂಥ ಕೆಲಸ ಆಗಿದೆ ಇಲ್ಲಿ. ಆತ್ಮಸಾಕ್ಷಿಯನ್ನು ಆ ಟೆನೆಂಟ್ ಗೇಣಿದಾರನಿಗೆ ಚೆನ್ನೇಗೌಡನಲ್ಲಿ ಅಂತಹ ಹೃದಯವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ರಾಮಣ್ಣ, ಇದು ಆಗಬೇಕಾಗಿರ್ತಕ್ಕಂಥ ಚಿತ್ರ. ಹಳ್ಳಿಗಳಲ್ಲಿ ಇದು ಇವತ್ತು ಬೇಕು ಅಂತಕ್ಕಂಥದ್ದನ್ನು ಈ ಧರ್ಮ ಕಥೆ ಹೇಳುತ್ತೆ. ಇನ್ನೊಂದು ಕತೆ ತಾಯಿ ಅಂತಿದೆ. ತಾಯಿ ಈ ಯಕ್ಷ ಪ್ರಶ್ನೆಯಲ್ಲಿ ಯಕ್ಷ ಕೇಳ್ತಾನೆ, ಭೂಮಿಗಿಂತ ದೊಡ್ಡ ವಸ್ತು ಯಾವುದು ಅಂತೇಳಿ ಧರ್ಮರಾಯನಿಗೆ ತಾಯಿ ಅಂತ ಹೇಳ್ತಾನೆ. ಇಲ್ಲೊಂದು ತಾಯಿ ಪಾತ್ರ ಇದೆ, ಊರ್ಗಮ್ಮ ಅಂತಿದೆ. ಕ್ಯಾನ್ಸರ್ ಪೇಷಂಟ್, ಕ್ಯಾನ್ಸರ್ ಪೇಷಂಟ್. ಅವನಿಗೊಬ್ಬ ಮಗ ಇರ್ತಾನೆ ಪುಟ್ಟರಾಜು ಅಂತೇಳಿ, ವಿಲೇಜ್ ಅಕೌಂಟೆಂಟ್. ಅವನು ಆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲೊಬ್ಬ ಚಂದ್ರಶೆಟ್ಟಿ ಅಂತಿರ್ತಾನೆ, ಅವನಿಗೆ 6 ಎಕರೆ ಭೂಮಿ ಇರುತ್ತೆ, ಅವನದೊಂದು ಅಂಗಡಿ ಇರುತ್ತೆ. ಈ ವಾಸ್ ವೆಲ್ ಆಫ್, ತುಂಬ ಶ್ರೀಮಂತ ಅವನು. ಎಷ್ಟು ಶ್ರೀಮಂತಪ್ಪ ಅಂದರೆ ಆ ಊರನ್ನು ಏನು ಬೇಕಾದ್ರೂ ಕೂಡ ತಿರುವು ಹಾಕ್ಬೋದು, ಜನಗಳನ್ನೇ ತಿರುವು ಮಾಡ್ಬೋದಂಥ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಆ ಊರಿನ ಹೊರಗಡೆ ಒಳ್ಳೆಯ ಆಯಕಟ್ಟಿನ ಜಾಗದಲ್ಲಿ ಅವನು 6 ಎಕರೆ ಭೂಮಿ ಇರುತ್ತೆ. ಅದರ ಪಕ್ಕದಲ್ಲಿ 2.5 ಎಕರೆ ಪಾಪಿ ಚೆನ್ನವ್ವ ಅಂತ ಅವ್ರದ್ದು ಜಮೀನು ಇರುತ್ತೆ. ಚೆನ್ನವ್ವ ಅವಳ ಹೆಸರು. ಚೆನ್ನವ್ವಂದು 2.5 ಎಕರೆ ಭೂಮಿ ಇರುತ್ತೆ. ಚಂದ್ರಶೆಟ್ಟಿಗೆ ಆ 2.5 ಎಕರೆ ಮೇಲೆ ಕಣ್ಣು ಬಿದ್ದು ಬಿಡುತ್ತೆ. ಅದ್ಯಾಕೋ ಗೊತ್ತಿಲ್ಲ. ಚಂದ್ರಶೆಟ್ಟಿ ಏನು ಮಾಡ್ತಾನೆ, ಆ 2.5 ಎಕರೆನ ಕಬಳಿಸ್ಲಿಕ್ಕೆ ಸಜ್ಜಾಗ್ತಾನೆ. ಆ ಸಜ್ಜಾಗಲಿಕ್ಕೆ ಏನೇನು ಕಾನೂನಿನ ಕೆಲಸಗಳಾಗಬೇಕು, ಕಾನೂನು ಅಂದರೆ ಅಕ್ರಮ ಕಾನೂನುಗಳು, ಸತ್ಯವಾದ ಕಾನೂನಲ್ಲ. ಅಯ್ಯಮ್ಮ ಏನು ಇವನಿಗೇನು ಟೆನೆಂಟ್ ಅಲ್ಲ. ಅಕ್ರಮವಾಗಿ ಕಾನೂನುಗಳನ್ನು ಏನು ಮಾಡಬೇಕು ಅಂಥೇಳಿ ವಿಲೇಜ್ ಅಕೌಂಟೆಂಟ್ ಬುಕ್ ಮಾಡ್ತಾನೆ. ಪುಟ್ಟರಾಜನ್ನು 1,500 ಕೊಡ್ತಾನೆ. ಶೇಕ್ದಾರ್ RIಗೆ 2,000 ಕೊಡ್ತಾನೆ. ಈ ಭೂನ್ಯಾಯ ಮಂಡಳಿಯವರು ಇರ್ತಾರಲ್ಲ, ಅವ್ರನ್ನೆಲ್ಲ ಬುಕ್ ಮಾಡಿಬಿಡ್ತಾನೆ. ಅವರಿಗೆಲ್ಲ ಲಂಚದ ಆಮಿಷವನ್ನು ತೋರಿಸಿ ಕುಡಿಯೋಕ್ಕೆ ಕೊಡ್ತಾನೆ, ಅವರಿಗೆ ಊಟ ಕೊಡಿಸ್ತಾನೆ, ಏನೆಲ್ಲ ಮಾಡ್ತಾನೆ. ಅವನು ಹೇಳ್ದಂಗೆ ಕೇಳಂಗೆ ಮಾಡಿಬಿಡ್ತಾನೆ ಚಂದ್ರಶೆಟ್ಟಿ. ಇದ್ದಾರೆ ಇವತ್ತಿಂಥ ಜನಗಳು ನಮ್ಮಲ್ಲಿ, ನಾವು ನೋಡ್ತೀವಿ ಇಂಥವ್ರನ್ನ. ತಹಶೀಲ್ದಾರ್ ಇರ್ತಾರೆ. ತಹಶೀಲ್ದಾರ್ಗೆ ಗೊತ್ತು ಇಲ್ಲೇನೋ ಅನ್ಯಾಯ ಆಗ್ತಾಯಿದೆ, ಏನೋ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಚೆನ್ನವ್ವನ 2 ಎಕರೆ ಭೂಮಿಯನ್ನು ಪಾಣಿ ತಿದ್ದುಬಿಡ್ತಾನೆ 1,50,000ಕ್ಕೆ ಪುಟ್ಟರಾಜ. ಅವ್ರ ತಾಯಿ ಉರ್ಗವ್ವ, ಅಗ್ಗಪ್ಪ ಅಂಥೇಳಿ ಶೇಕ್ದಾರ್, ಅವರೆಲ್ಲರೂ ಬುಕ್ ಆಗ್ಬಿಡ್ತಾರೆ. ಒಂದು ಚೆನ್ನವ್ವನಿಗೆ ಗಮನಕ್ಕೆ ಬರುತ್ತೆ, 2.5 ಎಕರೆ ನನ್ನ ಕೈ ಬಿಟ್ಟು ಹೋಗ್ತಾ ಇದೆ, ಏನೋ ಮೋಸ ನಡೀತಾ ಇದೆ ಅಂತ. ಅವ್ರಿಗೆ ಮಾತ್ರ ಅಲ್ಲ, ಈ ಭೂ ನ್ಯಾಯ ಮಂಡಳಿಯ ಸದಸ್ಯರಿದ್ದಾರಲ್ಲ, ಇವರೆಲ್ಲ ಚಂದ್ರಶೆಟ್ಟಿಗೆ ಪಾರಾಗಿದ್ದಾರೆ. ಅವಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಇವನು ಮೋಸಗಾರ, ಅನ್ಯಾಯಗಾರ, ಅಸತ್ಯದಿಂದಲೇ ಇರ್ತಕ್ಕಂಥವನು ಅಂಥೇಳಿ ಹಳ್ಳಿ ಜನರು ಗುರುತಿಸ್ತಾರೆ. ಕೆಲವರು ಏನು ಮಾಡೋದಪ್ಪ ಇದಕ್ಕೆ ಅಂತ ಯೋಚನೆ ಮಾಡ್ತಾರೆ. ಉರ್ಗಮ್ಮನಿಗೆ ಯಾರೋ ಹೇಳ್ಬಿಡ್ತಾರೆ,
ಕ್ಯಾನ್ಸರ್ ಪೇಷಂಟ್ ತಾಯಿ ಚೆನ್ನವ್ವನ ಜಮೀನನ್ನು ಅಕ್ರಮವಾಗಿ ಪಾಣಿನ ತಿದ್ದಿ ಉಳುವವನೇ ಭೂಮಿ ಒಡೆಯ ಅಂತ ಸೃಷ್ಟಿ ಮಾಡಿ ಚಂದ್ರಶೆಟ್ಟಿಯ ಭೂಮಿಯನ್ನು ಹೊಡಿತಾ ಇರ್ತಕ್ಕಂಥವನು. ಅವರಿಗೆ ಗೇಣಿ ಮಾತ್ರ ಕೊಡ್ತಾ ಇರೋದು ಯಾರಿಗೆ? ಚೆನ್ನವ್ವನಿಗೆ. ಚೆನ್ನವ್ವ ಭೂಮಿ ಅವಳದೇ, ಆದರೆ ಗೇಣಿದಾರ ಇವನು ಸೃಷ್ಟಿ ಮಾಡ್ತಾರೆ. ಅರ್ಜಿ ಕೊಡಿಸ್ಬಿಡ್ತಾನೆ, ಅರ್ಜಿ ಕೊಟ್ಬಿಡ್ತಾನೆ. ಅರ್ಜಿ ಕೊಡಲಿಕ್ಕೆ ವಿಲೇಜ್ ಅಕೌಂಟೆಂಟ್ 1,500,000, ಶೇಕ್ದಾರ್ 2,000. ಅವ್ರ ತಾಯಿ ಗೊತ್ತಾಗುತ್ತೆ, ಕರೆದೇ ಹೇಳ್ತಾಳೆ, ಮಗ ನಿನ್ನ ಅಕ್ರಮ ಹಣದ ಲಂಚದ ಹಣದಿಂದೇನೋ ನನಗೆ ಕ್ಯಾನ್ಸರ್ ಗಡ್ಡೆ ಬಂದುಬಿಟ್ಟಿದೆ, ನಿನ್ನ ಮೋಸದ ಫಲ ನನಗೆ ಬಂದಿದೆ, ನೀನು ಆ ಪಾಣಿ ತಿದ್ದಿದ್ಯಾ, ಮೋಸ ಮಾಡ್ತಾ ಇದೆಯಾ ಚೆನ್ನಮ್ಮನಿಗೆ, ಚೆನ್ನವನಿಗೆ ಮೋಸ ಮಾಡ್ತಾ ಇದೆಯಾ. ಅವಳು ಏನು ಮಾಡಿದ? ಅವಳು ಬಡವಿ ಕಣೋ, ನಿನ್ನ ಕೈಗೆ ಕ್ವಾಷ್ಟ ಬರುತ್ತೆ ಅಂತ ಬರೀತಾರೆ ರಾಮಣ್ಣ. ಅಂದರೆ ಪ್ಯಾರಾಲಿಸಿಸ್ ಹೊಡೆದು ಬಿಡುತ್ತೆ ನೋಡಿ ನಿನಗೆ ಅಂತ. ಬರೀ 750 ರೂಪಾಯಿ ಸಂಬಳ ನಿನಗೆ. ನಮ್ಮ ಮನೆಯಲ್ಲಿ ಕುರ್ಚಿ ಏನು, ಟೇಬಲ್ ಏನು, ರೇಡಿಯೋ ಏನು, ನಿನ್ನ ಕೈಯಲ್ಲಿ ವಾಚ್ ಏನು, ಚಿನ್ನ ಏನು, ಬೆಳ್ಳಿ ಏನು, ಅಕ್ರಮವಾಗಿ ನೀನು ಲಂಚ ತೊಗೊಂಡಿರೋದು ಸ್ಥಿರವಾಗುತ್ತೆ. ಮಾಡಬೇಡಪ್ಪ, ಹೊಟ್ಟೆ ಮೇಲೆ ಹೊಡಿಬೇಡ, ಚೆನ್ನವ್ವ ಬಡವಿ, ಹೊಟ್ಟೆ ಮೇಲೆ ಹೊಡಿಬೇಡ, ಬಿಟ್ಬಿಡೋದನ್ನು ಇವತ್ತೇ ಅಂಥೇಳಿ ಚೆನ್ನಮ್ಮ ತಾಯಿ ನೋಡಿ. ಅನಕ್ಷರಸ್ತೆ ರಾಮಣ್ಣನವರ ಕಾನ್ಸೆಪ್ಟು. ಹಳ್ಳಿಲಿರ್ತಕ್ಕಂಥ ಅನಕ್ಷರಸ್ತೆ ತಾಯಿ ಲಂಚ, ರುಷುವತ್ತು, ಮೋಸ, ದಗ ಅಥವಾ ಬಡವಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಅವಳಿಗೆ ಆ ಮನಸ್ಸಲ್ಲಿ ಅದು ಬಂದಿದೆ ಅಂತಂದರೆ, ಹಳ್ಳಿಗಳು ಇವತ್ತು ಅಂಥ ಮನಸ್ಸು ಬಂದರೆ ಎಲ್ಲರಿಗೂ ಕೂಡ ಇವತ್ತು ಹಳ್ಳಿ ರಾಮರಾಜ್ಯವಾಗ್ತದೆ. ಇದು ರಾಮಣ್ಣನವರು ಬರೆಯೋಕ್ಕೆ ಹೊರಟಿರೋದು. ಅದಾದಮೇಲೆ ಹಳ್ಳಿ ಜನ ಸುಮ್ಮನೆ ಇರಲ್ಲ. ಹಳ್ಳಿ ಜನ ಏನು ಮಾಡಿಬಿಡ್ತಾರೆ, ಮೂಕರ್ಜಿ ಬರೆದ್ಬಿಡ್ತಾರೆ ಡಿ ಸಿ ಸುಪ್ರೀಂ. ಸ್ವಾಮಿ, ಚೆನ್ನವ್ವನಿಗೆ ಅನ್ಯಾಯ ಆಗ್ತಾ ಇದೆ, ಅವನಿಗೆ ಚಂದ್ರಶೆಟ್ಟಿನೂ ಎದುರಾಕಣಕ್ಕೆ ಊರಿನವ್ರು ಆಗ್ತಾ ಇಲ್ಲ, ಅದಕ್ಕೆ ಮೂಗರ್ಜಿ ಬರೀತಾರೆ. ಇಲ್ಲ ಅಂತಂದ್ರೆ ತಿಮ್ಮಣ್ಣ ಅಂತ ಸೈನ್ ಮಾಡಿಬಿಡೋರು, ಮೂಗರ್ಜಿ ಬರೀತಾರೆ. ಆದರೆ ಡಿ ಸಿ ಆಫೀಸಿಗೆ ಮೂಗರ್ಜಿ ತಲುಪುತ್ತೆ. ಆ ಮೂಗರ್ಜಿಗಳ ಫೈಲನ್ನು ಎ ಸಿ ಆಫೀಸ್ಗೆ ವರ್ಗಾವಣೆ ಆಗುತ್ತೆ. ಒಂದಷ್ಟು ತಹಶೀಲ್ದಾರಿಗೂ ಬರುತ್ತೆ. ತಹಶೀಲ್ದಾರಿಗೆ ಅದು ಬಂದ ತಕ್ಷಣವೇ ಅವರು ಈ ಅಲುಪಾಗ್ಬಿಡ್ತಾರೆ. ಓಹೋ, ನಾನು ಲಂಚ ಗಿಂಚ ಅಥವಾ ನಾನು ಚಂದ್ರಶೆಟ್ಟಿ ಪಾರಾಗಿ ಹೋದರೆ ನನಗೂ ತೊಂದರೆ ಆಗುತ್ತೆ ಅಂಥೇಳಿ ಏನಾರು ಹಾಕೊಳ್ಳಿ ಅಂತೇಳಿ ಸುಮ್ಮನಿದ್ದು ಬಿಡ್ತಾನೆ. ನನಗೇನು ಎ ಸಿ ಇರ್ತಾರೆ, ಎ ಸಿಗೆ ಫೈಲ್ ಕೊಟ್ಟ ಸುಮ್ಮನಾಗ್ಬಿಡೋದ ಅಂತ ಆಲೋಚನೆ ಮಾಡ್ತಾರೆ. ಆಫೀಸರ್ ಒಬ್ಬ ಹೆಂಗಿರಬೇಕು ಅಂತಕ್ಕಂಥದ್ದು ಕೂಡ ಆಫೀಸರ್ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾನೆ. ಇಲ್ಲಿ ಕ್ಲಾಸ್ 2 ಅವರು ತಹಸೀಲ್ದಾರ್ ಒಂದು ಹೆಜ್ಜೆ. ಎಲ್ಲ ಅಧಿಕಾರಿಗಳಿಗೂ ಇಂಥ ಹೆದರಿಕೆ ಇರಬೇಕು ಅಂತಕ್ಕಂಥದ್ದು ರಾಮಣ್ಣನವರ ವಿಚಾರ. ಆದರೆ ಇವರು ಶೇಕ್ದಾರ್ ಇವರೆಲ್ಲ ಸಣ್ಣ ನೌಕರರು, ಆಸೆ ಬಿದ್ದುಬಿಡ್ತಾನೆ. ತಾಯಿ ಅಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಕೇಳೋದಿಲ್ಲ. ಅವನು ಹೇಳ್ತಾನೆ, ನೋಡಮ್ಮ ಇದು ಸರ್ಕಾರದ ಕೆಲಸ, ನಂದು ನೌಕರಿ ಕೆಲಸ, ಅಡ್ಡ ಬರಬೇಡ ಅಂತಾನೆ. ನಾನು ಹಾಕಿ ತಿಂದು ಬಿದ್ದಿರು. ಯಶೋದಮ್ಮ ಅಂತ ಅವರ ಹೆಂಡತಿ, ಪುಟ್ಟರಾಜಿನ ಹೆಂಡತಿ, ಅವಳು ಬೈತಾಳೆ, ನೀನೇನು ಮಾತಾಡ್ಕೊಡ್ರು ಸುಮ್ಮನೆ ಇರಬೇಕು, ನಾವು ಏನು ಹಾಕ್ತೀವೋ ಅದನ್ನು ತಿಂದು ಉಂಡೋದು. ಆದರೆ ಉರ್ಗಮ್ಮ ತಾಯಿ ಅನಕ್ಷರಸ್ತೆ, ಅವಳ ಎದುರಿಗೆ ಆ ಘೋರ ಅನ್ಯಾಯದ ಚಿತ್ರ ಮೂಡುತ್ತೆ. ರಾತ್ರಿಯೆಲ್ಲ ನಿದ್ದೆ ಬರೋದಿಲ್ಲ, ತೊಳಲಾಡ್ತಾಳೆ, ಅಪಹಪಿಸ್ತಾಳೆ. ಇದನ್ನು ನಾನು ಏನು ಮಾಡ್ಬೋದು ಈ ಕೇಸ್ನ ಅಂತೇಳಿ, ಯಾಕೆ ಸರಿಪಡಿಸ್ಬೋದು, ನನ್ನ ಮಗನಿಗೆ ಹೆಂಗೆ ಬುದ್ಧಿ ಕಲಿಸ್ಬೋದು, ಚೆನ್ನವ್ವನ ಜಮೀನನ್ನು ಹೇಗೆ ಉಳಿಸ್ಕೊಡ್ಬೋದು ನಾನು ಆಲೋಚನೆ ಮಾಡುತ್ತೆ. ಯಾರಿಗೂ ಇಂಥ ಆಲೋಚನೆ ಬಹುಶಃ ಬರಲಿಕ್ಕಿಲ್ಲ. ಅದು ಅನಕ್ಷರಸ್ತೆ. ಅವಳಿಗೇನು ಗೊತ್ತು, ಶೇಕ್ದಾರ್ ಏನು ಗೊತ್ತು, ವಿಲೇಜ್ ಅಕೌಂಟೆಂಟ್ ಗೊತ್ತು, ಲಂಚ ಅಂದರೆ ನಥಿಂಗ್. ಆಗ ಒಂದು ಫೈನ್ ಡೇ, ಮೋಸ್ಟ್ಲಿ ಅವತ್ತು ಶನಿವಾರ. ಆ ಶನಿವಾರದ ದಿನ ಎ ಸಿ ಅವರು ಭೂ ನ್ಯಾಯ ಮಂಡಳಿಯ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಶೇಕ್ದಾರ್ ಬರ್ತಾನೆ. ಎರಡೂ ಸರಿಯಾದ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರ್ತಾನೆ ಚಂದ್ರಶೆಟ್ಟಿ. ಅದು ಎಷ್ಟು ಕೊಟ್ಟಿರ್ತಾನೆ, ಒಬ್ಬ ಕೆಂಪೇಗೌಡ, ಒಬ್ಬ ಅಬ್ದುಲ್ ವಹಾಬ್ ಅಂತೇಳಿ. ಅವರು, ಹೌದು ಸ್ವಾಮಿ, ಇದು ಚಂದ್ರಶೆಟ್ಟಿದೆ, ಇದು ನಾವು ಬಾಜುದಾರರು ಅನ್ನೋ ಪದ ಬರೆದಿದ್ದಾರೆ, ಅಕ್ಕಪಕ್ಕದವರು ಅಂತ. ಬಾಜುದಾರರು ನಾವು, ಚೆಕ್ಬಂದಿ ನಾವು. ನೋಡಿ ಸ್ವಾಮಿ, ಗೊತ್ತು ಸ್ವಾಮಿ, ಚೆನ್ನಮ್ಮಂದೇ ಭೂಮಿ, ಇವನೇ ಭೂಮಿ ಒಳಗೆ 8 ವರ್ಷದಿದ್ದ ಅಂತ ಸುಳ್ಳು ಹೇಳ್ತಾವು. ಎಲ್ಲ ರೆಡಿ ಮಾಡಿರ್ತಾನೆ. ಎ ಸಿ ಅವ್ರು ಬರ್ತಾರೆ.
ಎಸ್ ಸಿ ಅವ್ರು ಬಂದ ತಕ್ಷಣ ಮಂಡಳಿಯ ಸದಸ್ಯರೆಲ್ಲ ಕೂತಿರ್ತಾರೆ, ಎಲ್ಲ ದುಡ್ಡು ತಿಂದಿರ್ತಾರೆ, ಫಸ್ಟ್ ಕ್ಲಾಸಾಗಿ ಕೂತಿರ್ತಾರೆ. ಬೆಳೆ ಹೋಯ್ತು, ಚೆನ್ನಮ್ದು ಹೋಯ್ತು, ಚಂದ್ರಶೆಟ್ಟಿಗೆ ಸಿಕ್ತು, ಎಲ್ಲ ಆಲೋಚನೆ ಮಾಡಿರ್ತಾರೆ. ಎಸ್ ಸಿ ಅವ್ರು ಬಂದ ತಕ್ಷಣ ಯಾರ್ಯಾವರು ಬಾಜುದಾರರು ಕರೆಸ್ರಿ ಅಂತಾರೆ. ಇವರಿಬ್ಬರನ್ನು ಕರೆಸ್ತಾರೆ, ಕೆಂಪೇಗೌಡನು ವಾಹಬನು ಪ್ರತ್ಯೇಕವಾಗಿ ಕರೆಸಿ ಹೇಳ್ತಾರೆ ಅವ್ರು ಸ್ವಾಮಿ ಚೆನ್ನ ಒಂದೇ ಜಮೀನು ಇವನೇ ಹೊಡಿತಾರನೋ, ಇವನ್ ಪಾಣಿ ಇವನಿಗೆ ಬರುತ್ತೆ ಸ್ವಾಮಿ, ಅದು ನಮಗೆ ಗೊತ್ತು ಸ್ವಾಮಿ. ನಿಜ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ. ಹೇಳಿದ ತಕ್ಷಣ ಹೊರಗೆ ಬಂದ್ಬಿಡ್ತಾರೆ, ಗೆದ್ವಿ ನಾವು ಅಂತ. ಶೇಖ್ದಾರು ಯಾರೇ ಅವನು ವಿಲೇಜ್ ಅಕೌಂಟ್ ಬರೇ ಇಲ್ಲಿ ಅಂತಾರೆ. ವಿಲೇಜ್ ಅಕೌಂಟ್ ಹೌದು ಸ್ವಾಮಿ, ಪಾಣಿ ಅವ್ರದೇ, 1,000,000 ಆಯ್ತು ಸ್ವಾಮಿ. ಶೇಖ್ದಾರು ಹೇಳ್ತಾರೆ, ತಹಶೀಲ್ದಾರು ನೋಡಿ ಎಷ್ಟು ಟೆಕ್ನಿಕ್ ಇದೆ ಅಂದರೆ, ತಹಶೀಲ್ದಾರು ಚಂದ್ರಶೆಟ್ಟಿ ಕಡಿಕೆ ಇದ್ದಾನೇನೋ ಅನ್ನುವಂತೆ ಅವನಿಗೆ ಬಂದಿರತಕ್ಕಂತಹ ಮಾಹಿತಿ ಎಲ್ಲವನ್ನು ನಿಧಾನವಾಗಿ ಆ ಫೈಲ್ನ ಎ ಸಿ ಅವ್ರ ಮುಂದೆ ಇಡ್ತಾರೆ. ಸ್ವಾಮಿ ನೋಡಿ, ನನಗೆ ಒಂದಷ್ಟು ಅರ್ಜಿಗಳು ಬಂದಿದೆ ಅಂತ ಎ ಸಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಚಂದ್ರಶೆಟ್ಟಿ ಬಿಟ್ಟ ಅವನು. ಅದಾದ ತಕ್ಷಣ ಎ ಸಿ ಅವ್ರು ಕೇಳ್ತಾರೆ, ನಾನು ಕೂಡ ಇದನ್ನೆಲ್ಲ ಚೆನ್ನವನ್ನು ನೋಡ್ತಾರೆ, ಈ ಕಡೆ ಚಂದ್ರಶೆಟ್ಟಿಯನ್ನು ನೋಡ್ತಾರೆ. ನೋಡಿದ ಕ್ಷಣ ಅವರಿಗೆ ಎಲ್ಲ ವೇದ್ಯವಾಗುತ್ತೆ. ಮೇಲಾಗಿ ಪೆಂಡಿನೇ ಬಂದಿರುತ್ತಲ್ಲ, ಮುಖರ್ಜಿ ಪೆಂಡಿ. ನೋಡ್ರಿ, ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಚೆನ್ನವನಿಗೆ ಅನ್ಯಾಯ ಆಗ್ತಾ ಇದೆ, ಅವಳಿಗೆ ಮೋಸ ಆಗ್ತಾ ಇದೆ.